ದಿ ಅಫಿಷಿಯಲ್ ಕನ್ವೆನ್ಷನ್ ಆಫ್ ಸಿನಿಮಾ ಯುನೈಟೆಡ್ ಸಿನಿಮಾಕಾನ್ ಅನ್ನೋದು ಒನ್ ಆಫ್ ದಿ ಬಿಗ್ಗೆಸ್ಟ್ ಕನ್ವೆನ್ಷನ್ ಆಫ್ ಸಿನಿಮಾ ಇನ್ ದ ವರ್ಲ್ಡ್. ಸೊ ಇದು ಈ ವರ್ಷ US ಲಾಸ್ ವೇಗಸ್ನಲ್ಲಿ ನಡೀತಾ ಇದೆ. ಪ್ರಪಂಚದ ಅತ್ಯಂತ ದೊಡ್ಡ ದೊಡ್ಡ ಸಿನಿಮಾಗಳು ಈ ವರ್ಷ ಡ್ಯೂನ್, ಆಡಿಸಿ ಹಾಗೂ ನಮ್ಮ ಇಂಡಿಯಾದ ರಾಮಾಯಣ ಇಲ್ಲಿ ಫೀಚರ್ ಆಗ್ತಾ ಇದೆ. ರಾಮಾಯಣದ ಪ್ರೊಡ್ಯೂಸರ್ಸ್ ಆದಂತಹ ನಮಿತ್ ಮಲ್ಹೋತ್ರಾ ಹಾಗೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಕನ್ವೆನ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವರು ಸುಮಾರು ಇಂಟರ್ವ್ಯೂಗಳು ಕೂಡ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಟಾಕ್ಸಿಕ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ರಾವಣನ ಕ್ಯಾರೆಕ್ಟರ್ ತುಂಬ ಲೇಯರ್ಡ್ ಆಗಿರುತ್ತೆ, ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದಾರೆ ಯಶ್ ಅಂತ ಕೂಡ ಹೇಳಿದ್ದಾರೆ. ಹಾಗೂ ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೂಟಿಂಗಲ್ಲಿ ಹೇಗಿದೆ ಅಂತಲೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಲಿದೆ. ಹಾಗೂ ದೊಡ್ಡ ದೊಡ್ಡ ಪೋಸ್ಟರ್ಗಳು ಹಾಕಿದ್ದಾರೆ. ಇಡೀ ಕನ್ವೆನ್ಷನಲ್ಲಿ ಬಿಗ್ಗೆಸ್ಟ್ ಪೋಸ್ಟರ್ ರಾಮಾಯಣದ್ದೇ ಆಗಿದೆ. ಇದಲ್ಲದೆ ಈ ಸಿನಿಮಾಕಾನಲ್ಲಿ ಈ ವರ್ಷ ಟಾಮ್ ಕ್ರೂಸ್ ಅವರು ಮತ್ತು ಅಲೆಹಾಂಡ್ರೋ ಜಿ ಇನರಿಟಿವ್ ಅವರು ಒಟ್ಟಿಗೆ ಸೇರ್ ಮಾಡಿರುವಂಥ ಡಿಗರ್ ಸಿನಿಮಾ ಕೂಡ ಬಂದಿದೆ. ಅದನ್ನು ಇವತ್ತಾನೇ ರಿಲೀಸ್ ಮಾಡಿದ್ರು ಟಾಮ್ ಕ್ರೂಸ್ ಅವರು. ಹಾಗೂ ಆಡಿಸಿ ಸಿನಿಮಾದ ಕ್ರಿಸ್ಟೋಫರ್ ನೋಲನ್ ಅವರು ಬರಬಹುದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಗಾಡ್ಜಿಲಾ -1 ಸಿನಿಮಾದ ಸೀಕ್ವೆಲ್ ಗಾಡ್ಜಿಲಾ -0 ಫಸ್ಟ್ ಫಿಲ್ಮ್ ಫಾರ್ ಐಮ್ಯಾಕ್ಸ್ ಫಿಲ್ಮ್ ಫ್ರಮ್ ಜಪಾನ್, ಅದು November 6 ರಿಲೀಸ್ ಆಗಬಹುದು ಅಂತ ಸಂಖ್ಯೆ ಇದೆ. November 6 ಅಂದರೆ ದೀಪಾವಳಿ ಟೈಮು. ಸೊ ಹ್ಯೂಜ್ ಕಾಂಪಿಟೇಷನ್ ಇರುತ್ತೆ ರಾಮಾಯಣ ಹಾಗೂ ಗಾಡ್ಜಿಲಾಗೆ. ಸೊ ಏನಾಗುತ್ತೆ ನವಂಬರ್ ಟೈಮಲ್ಲಿ ಕಾದು ನೋಡೋಣ. ಸುಮಾರು ಜನ ವೆಸ್ಟರ್ನ್ ಆಡಿಯನ್ಸ್ಗೆ ಗಾಡ್ಜಿಲಾ ಫೆಮಿಲಿಯರ್ ಇರುತ್ತೆ. ಸೊ ಅವರು ಅದಕ್ಕೆ ಹೋಗ್ಬೋದು, ಸ್ಪ್ಲಿಟ್ ಆಗ್ಬೋದು, ಅಥವಾ ನಮ್ಮ ರಾಮಾಯಣ ಟೀಮ್ ಜಾಸ್ತಿ ಪ್ರಮೋಟ್ ಮಾಡಿದ್ರೆ ರಾಮಾಯಣಕ್ಕೂ ಬರ್ಬೋದು. ಕಾದು ನೋಡೋಣ.